ನಾನು ಸುರೇಶ್. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪಕ್ಷಗಳ ಭರಾಟೆ ಲೆಕ್ಕಕ್ಕಿಲ್ಲ. ಇಲ್ಲಿ ಏನಿದ್ರು ಕನ್ನಡಿಗರು ಮತ್ತು ಮರಾಠಿಗರು ಎಂಬ ಭಾವನೆಗಳ ಯುದ್ಧವೇ. ಕನ್ನಡ ಪರ ಸಂಘಟನೆಗಳೆಲ್ಲವೂ ಒಂದೇ ಎಂದು ಚುನಾವಣಾ ಕದನಕ್ಕೆ ಇಳಿತಾ ಇವೆ. ಇವರ ವಿರುದ್ಧ ಮರಾಠಿಗರು ಸ್ಪರ್ಧಿಸ್ತಾ ಇದ್ದಾರೆ. ಈ ಬಾರಿ ಮರಾಠಿ ಭಾಷಿಕರಲ್ಲೇ 3 ಗುಂಪುಗಳಾಗಿವೆ. ಆದರೆ ಕನ್ನಡ ಪರರು ಒಗ್ಗಟ್ಟಾಗಿ ಮಹಾನಗರ ಪಾಲಿಕೆ ಚುನಾವಣೆಗೆ ಸಜ್ಜಾಗಿದ್ದಾರೆ. ಬೆಳಗಾವಿ ಪಾಲಿಕೆಯಲ್ಲಿ ಇರೋದು 58 ವಾರ್ಡ್ಗಳು. ಇದರಲ್ಲಿ ಇಬ್ಬರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿಬಿಟ್ಟಿದ್ದಾರೆ. ವಾರ್ಡ್ ನಂಬರ್ 34ರಲ್ಲಿ ಎಂಇಎಸ್ನ ಸರಿತಾ ಹಾಗೂ ವಾರ್ಡ್ ನಂಬರ್ 31ರಲ್ಲಿ ಕನ್ನಡ ಪರ ಸಂಘಟನೆಯ ಮೀನಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾಕಂದ್ರೆ 2 ಕ್ಷೇತ್ರಗಳಲ್ಲೂ ನಾಮಪತ್ರ ಸಲ್ಲಿಕೆ ಆದದ್ದು ಒಂದೊಂದೇ. ಇನ್ನು ಉಳಿದ 56 ವಾರ್ಡ್ಗಳಲ್ಲಿ 371 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 58 ವಾರ್ಡ್ಗಳಿವೆ. ಈಗಾಗಲೇ 2 ವಾರ್ಡ್ಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ. 31ನೇ ವಾರ್ಡ್ನಲ್ಲಿ ಮೀನಾ ಕನ್ನಡ ಪರ ಸಂಘಟನೆಗೆ ಸೇರಿದಂತವರು, ಇನ್ನು 34ನೇ ವಾರ್ಡ್ನಲ್ಲಿ ಎಂಇಎಸ್ನ ಸರಿತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಸ್ಪರ್ಧಿಸುವಂತಹ ಮರಾಠಿಗರಲ್ಲಿ 3 ಹೋಳಾಗಿಬಿಟ್ಟಿದೆ. ಮರಾಠಿ ಯುವ ಅಖಾಡ, ಅದು ಸಂಭಾಜಿ ಪಾಟೀಲ್ ಅವರ ನೇತೃತ್ವ. ಇನ್ನೊಂದು ಸೀಮಾ ಸಂಗ್ರಾಮ ಸಮಿತಿ, ಅದು ಕಿರಣ್ ಠಾಕೂರ್ ಅವರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಸ್ಪರ್ಧಿಸ್ತಾ ಇದೆ. ಮತ್ತೊಂದು ಸಂಘಟನೆ, ಅದು ಎಂಇಎಸ್, ಈ ಬಾರಿ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುವ ಒಂದು ಕನಸನ್ನ ಕಾಣ್ತಾ ಇದೆ. ಇನ್ನು ಕುಂದಾನಗರಿ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಬಾವುಟ ಆರಿಸೋದಕ್ಕೆ ಕನ್ನಡಿಗರೆಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಕನ್ನಡಿಗರೆಲ್ಲರೂ ಕೂಡ ಒಂದೇ ಆಗಿ ಒಗ್ಗಟ್ಟಾಗಿ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸರ್ವಭಾಷಿಕ ಸಮವಿಚಾರ ವೇದಿಕೆ ಅಂತ ಮಾಡಿಕೊಂಡು ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದು ನಾವು ನೋಡಬಹುದು. ಇಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಅನ್ನೋ ವಿಚಾರವೇ ಚುನಾವಣೆಯ ಪ್ರಮುಖ ವಿಷಯವಾಗಿ ಮಾರ್ಪಟ್ಟಿದೆ. ಇನ್ನು ಒಟ್ಟಾರೆ ಈ ಒಂದು ಕಣದಲ್ಲಿರುವವರು 371 ಮಂದಿ ಕಣದಲ್ಲಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ 3 ಅತಿಥಿಗಳಿದ್ದಾರೆ. ಮೊದಲನೇವರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸುಜಿತ್ ಮಡಿವಾಳಪ್ಪ ಮುಳುಗುಂದವರು ಬಂದಿದ್ದಾರೆ. ಸುಜಿತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಇನ್ನು ಬೆಳಗಾವಿ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಎಸ್ ಜವಳಿ ಅವರು ಬಂದಿದ್ದಾರೆ. ಬಸವರಾಜ್ ಅವರೇ, ಚರ್ಚೆಗೆ ಸ್ವಾಗತ. ಇನ್ನು ಚುನಾಯಿತ ಪ್ರತಿನಿಧಿ ಬೆಳಗಾವಿ ಕಂಟೋನ್ಮೆಂಟ್ ಬೋರ್ಡ್ ಚಂದ್ರಶೇಖರ ಸವಡಿ ಅವರು ಬಂದಿದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮ. ನಮಸ್ಕಾರ. ಓಕೆ, ಮೊದಲನೇ ಸುಜಿತ್ ಮಡಿವಾಳಪ್ಪ ಮುಳುಗುಂದವರೇ, ಬೆಳಗಾವಿ ಮಹಾನಗರ ಪಾಲಿಕೆ ಅಂದ ತಕ್ಷಣ ಯಾವ ರೀತಿ ಅಭಿವೃದ್ಧಿ ಆಗಿದೆ? ಯಾಕಂತಂದ್ರೆ ಇವತ್ತು ಬೆಂಗಳೂರು ನಂತರ ನಾವು ಗಡಿ ಜಿಲ್ಲೆ ಆದಂತಹ ಬೆಳಗಾವಿ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ. ಸುವರ್ಣಸೌಧ ನಿರ್ಮಾಣ ಆಗಿದೆ. ಸಾಕಷ್ಟು ಕನಸುಗಳನ್ನ ಅಲ್ಲಿನ ಜನಪ್ರತಿನಿಧಿಗಳು ಬಿತ್ತಿದ್ದಾರೆ ಜನರಲ್ಲಿ. ಸೊ ಏನು ಅಭಿವೃದ್ಧಿ ಆಗಿದೆ ಈ ಒಂದು ಕೆಲವು ವರ್ಷಗಳಲ್ಲಿ ಬೆಳಗಾವಿಯಲ್ಲಿ ಅಂತ? ಬೆಳಗಾವಿಯಲ್ಲಿ ಅಭಿವೃದ್ಧಿ ಏನಾಗಿದೆ, ಅದು ಈಗ ಆಗ್ತಾ ಇದೆ. ಈಗ 4 ವರ್ಷವಾಗಿ ಆಗ್ಲಿಲ್ಲ, ಅದು ಈಗ ಆಗ್ತಾ ಇದೆ. ಈಗ ಯಾಕಂದ್ರೆ ಚುನಾವಣೆ ಸಮೀಪ ಆಗ್ತಾ ಇದೆ, ಆದ್ರಿಂದ ಈಗ ಅದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ತಪ್ಪಲ್ಲ. 4 ವರ್ಷ ಹಿಂದೆಯಿಂದ ಯಾಕೆ ಮಾಡ್ಲಿಲ್ಲ ಇವರು? ಜನ ಕೇಳಿದ್ರು, ನಮ್ಮ ಸರ್ಕಾರ ನಿಮ್ಮ ಜನಪರ ಸರ್ಕಾರ, ಅದಕ್ಕಾಗಿ ನಾವು ಎಲ್ಲಾ ರೀತಿಯಿಂದ ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಅಂತೇಳಿ ಅವಾಗನೇ ಮಾತುಕೊಟ್ಟಿದ್ರು. ಬಟ್ ಇಲೆಕ್ಷನ್ ಬಂದಾಗ, ಚುನಾವಣೆ ಸಮೀಪ ಬಂದಾಗ ಇವ್ರು ಮಾಡ್ತಾ ಇದ್ದಾರೆ, ಅದು ತಪ್ಪು. ಮುಂಚೆನೆ ಮಾಡ್ಕೊಂಡು ಮಾಡಿದ್ರೆ ನಾವು ಅದನ್ನ ಒಪ್ಕೊಳ್ಬಹುದಾಗಿತ್ತು. ಇದೊಂದು ಚುನಾವಣೆ ಗಿಮಿಕ್ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಬೆಳಗಾವಿಯಲ್ಲಿ ಇದು ಬಾರ್ಡರ್ ಇಶ್ಯೂ ಇದೆ ಅಂತೇಳಿ ಎಲ್ಲರೂ ಹೇಳ್ತಾರೆ, ಅದು ನಿಜ. ಆದ್ರೆ ಹೇಗಿದೆ, ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಒಟ್ಟಾಗಿ ಇದ್ದಾರೆ. ಸಕ್ಕರೆಯಲ್ಲಿ ತುಪ್ಪ ಕಲಿಸಿದಂತೆ ಸ್ವೀಟ್ ಆಗಿದ್ದಾರೆ, ಸಿಹಿ ಆಗಿದ್ದಾರೆ, ಅದು ಎಲ್ರಿಗೂ ಗೊತ್ತು. ಬಟ್ ಕೆಲ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ, ರಾಜಕೀಯ ಹಾಗೂ ಅಧಿಕಾರದ ಸ್ವಾರ್ಥಕ್ಕಾಗಿ ಅದನ್ನ ದುರ್ಬಳಕೆ ಮಾಡಿಕೊಂಡು ಕನ್ನಡ ಮರಾಠಿಯಲ್ಲಿ ಗಲಭೆ ಮೂಡಿಸೋದು, ಅಥವಾ ಹಿಂದೂ ಹಾಗೂ ಮುಸಲ್ಮಾನರಲ್ಲಿ ಗಲಭೆ ಎಬ್ಬಿಸಿ ಅಶಾಂತತೆ ಭಂಗ ಮಾಡೋ ಇದರಲ್ಲಿ ಚತುರರಾಗಿದ್ದಾರೆ. ಅದನ್ನ ನಾವು ಖಂಡಿಸ್ತೇವೆ. ಅಂದ್ರೆ ಬಸವರಾಜ್ ಎಸ್ ಜವಳಿ ಅವರೇ, ಈ ಬೆಳಗಾವಿ ಪಾಲಿಕೆಯ ಒಂದು ಚುನಾವಣೆಗೆ ಹೇಳೋದ್ರೆ ಇಲ್ಲಿ ಕನ್ನಡ ಮತ್ತು ಮರಾಠಿಗರ ಒಂದು ಏನು ಸ್ಪರ್ಧೆ, ನೇರ ಸ್ಪರ್ಧೆ ಅನ್ನೋ ರೀತಿ ಏರ್ಪಡ್ತಾ ಇದೆ. ಸೊ ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಮತ್ತು ಯಾವ ರೀತಿ ವಾತಾವರಣ ಇದೆ ಇವತ್ತು ಬೆಳಗಾವಿಯಲ್ಲಿ ಅಂತ ತಾವು ಹೇಳ್ತಾ ಇದ್ರೆ ಅದರ ಪ್ರಕಾರ ಇಲ್ಲಿ ಕನ್ನಡ ಮರಾಠಿ ನೇರ ಸ್ಪರ್ಧೆ ಅನ್ನುವಂತ ಪರಿಸ್ಥಿತಿ ಇಲ್ಲ. ಇದು ಕನ್ನಡ ಸಂಘಟನೆಯವರು ಯಾವುದೇ ಪಕ್ಷದವರಿಗೆ ಟಿಕೆಟ್ ಕೊಡಬೇಡಿ, 4-5 ಪಕ್ಷ ಆಗೋದ್ರಿಂದ ಎಲ್ಲ ಕನ್ನಡದವರು ಇರ್ಬೋದು ಅಂತ ಹೇಳಿದ್ರು. ಆದ್ರೆ ಯಾವ ಪಕ್ಷದವರು ಟಿಕೆಟ್ ಅನೌನ್ಸ್ ಮಾಡಲಿಲ್ಲ, ಅದು ಒಂದು ಒಳ್ಳೆ ವಿಷಯನೇ. ಆದ್ರೆ ಇವತ್ತು ಏನಾಗಿದೆ, ಕನ್ನಡ ಸಂಘಟನೆಯವರು ಯುನಾನಿಮಸ್ಲಿ ಒಂದೇ ಕ್ಯಾಂಡಿಡೇಟ್ ಅಂತ ಮಾಡ್ಲಿಕ್ಕೆ ಶಕ್ಯ ಆಗಿಲ್ಲ. ಸೊ ಒಂದೊಂದ್ ಕಡೆ ಆಗಿದೆ, ಒಂದ್ ಕಡೆ ಆಗಿಲ್ಲ. ಸೊ
ಇಲ್ಲಿ ಹೆಂಗಿದೆ ಅಂದ್ರೆ ಮರಾಠಿ ಭಾಷಿಕರು ಇಲ್ಲಿ ಜಾಸ್ತಿ ಇದ್ದಾರೆ, ಅಲ್ಲಿ ಮರಾಠಿ ಕ್ಯಾಂಡಿಡೇಟ್ ಆರಿಸಿ ಬರುತ್ತೆ, ಕ್ವಶನ್ ಇಲ್ಲ. ಯಾಕಂದ್ರೆ ಯಾರಿಗೆ ಅವ್ರವ್ರಿಗೆ ಒಂದು ಭಾಷಾ ಅಭಿಮಾನವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಅದರಿಂದ ಆಗತ್ತೆ. ಆದ್ರೆ ದ್ವೇಷ ಭಾವನೆಯಿಂದ ಮಾಡುವಂತ ರಾಜಕೀಯನ ಯಾರಲ್ಲೂ ಇಲ್ಲ. ಆದ್ರೆ ಇದು ಸುಮಾರು ಈಗ ನಾವು 7-8 ವರ್ಷದಲ್ಲಿ ನೋಡ್ತಾ ಇದೀವಿ ಪ್ರಾಕ್ಟಿಕಲ್ ಆಗಿ. ಪ್ರತಿ 2 ವರ್ಷಕ್ಕೊಮ್ಮೆ ಸೂಪರ್ ಸೀಡ್ ಆಗುತ್ತೆ, ಕಾರ್ಪೊರೇಷನ್ ಸೂಪರ್ ಸೀಡ್ ಆಗುತ್ತೆ. ಅದಕ್ಕೆ ಕಾರಣಗಳು ನೂರಾರು ನಮ್ಮಲ್ಲಿ ಇದ್ದಂತ ರಾಜಕಾರಣಿಗಳು ಕಾರ್ಪೊರೇಷನ್ ತಮ್ಮ ಅಂಡರ್ದಲ್ಲಿ ಬರಲಿ, ತಾವೇ ಅದರ ಲೀಡರ್ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಅದು ಮಾಡ್ತಾ ಇದ್ದಾರೆ. ಸೊ ಈಗ ತಾವು ಹೇಳಿದ್ರೆ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಸೂಪರ್ ಸೀಡ್ ಆಗುವಂತದ್ದು ಮರಾಠಿ ವಿಚಾರಕ್ಕೆ ಭಾಷೆ ವಿಚಾರವಾಗಿ ಅಲ್ಲ, ರಾಜಕಾರಣಿಗಳ ಕೈವಾಡ ಇದರಲ್ಲಿ. ಓಕೆ, ಚಂದ್ರಶೇಖರ್ ಅವರೇ ನೀವೇನ್ ಹೇಳ್ತೀರಿ? ಚಂದ್ರಶೇಖರ್ ಅವರ ಮೊಟ್ಟ ಮೊದಲನೇದಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಅಥವಾ ಬೆಳಗಾವಿ ನಗರದ ಸುಧಾರಣೆಗಾಗಿ ಹಿಂದಿನ 5 ವರ್ಷಗಳಲ್ಲಿ ಬೆಳಗಾವಿ ನಗರಕ್ಕೆ ಮೊಟ್ಟ ಮೊದಲಿಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ, ಬೆಳಗಾವಿ ಜಿಲ್ಲೆಗೆ ಬಂದಾಗ ಪ್ರತಿ ವರ್ಷನೂ 100 ಕೋಟಿ ರೂಪಾಯಿ ಬೆಳಗಾವಿ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಮಹಾನಗರ ಪಾಲಿಕೆಗೆ ಪ್ರತಿ ವರ್ಷನೂ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಮೊಟ್ಟ ಮೊದಲಿಗೆ ಅವರಿಬ್ಬರಿಗೂ ಧನ್ಯವಾದ ಹೇಳ್ತೇನೆ ನಾನು, ಕುಮಾರಸ್ವಾಮಿ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ. ಅದಾದ ನಂತರ ಪ್ರತಿ ವರ್ಷನೂ 100 ಕೋಟಿ ರೂಪಾಯಿ ಕೊಡ್ತಾ ಬಂದಿದ್ದಾರೆ. 100 ಕೋಟಿಯಲ್ಲಿ ವಿಶೇಷವಾಗಿ ಮೊದಲನೇ ವರ್ಷದಲ್ಲಿ ಸಾಕಷ್ಟು ಕಾಮಗಾರಿಗಳು ನಡೆದು, ಆ ಟೈಮ್ನಲ್ಲಿ ನಮ್ಮ ಮಹಾನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳು ಇದ್ರು. ಅದಾದ ನಂತರ ಈ 2ನೇ ಸಾರಿ ಸದ್ಯಕ್ಕೆ 2ನೇದು 100 ಕೋಟಿ ರೂಪಾಯಿ ಬಂದೈತೆ. ವಿಶೇಷವಾಗಿ ಎಲ್ಲ ನಮ್ಮ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಓಣಿಯೊಳಗೆ ಏನ್ ಕೆಲಸ ಮಾಡ್ತಾರಲ್ಲ, ಗಟಾರ ಮಾಡಿಸಿದೆ, ನಾನು ನೀರಿನ ಮಾಡಿದ್ದೆ, ಅದು ಮಾಡಿದ್ದೆ, ಅದಕ್ಕಿಂತ 100 ಕೋಟಿ ರೂಪಾಯಿಯನ್ನು ಬೆಳಗಾವಿ ನಗರ ಕೊಟ್ಟದ್ದೈತಿ. ವಿಶೇಷವಾಗಿ 100 ಕೋಟಿ ರೂಪಾಯಿ 100 ವರ್ಷ ಅದು ಕೆಲಸ ಕಂಡಿರಬೇಕು, ಆ ತರ ಮಾಡೋ ಸಲುವಾಗಿ ಅದನ್ನು ಬೆಳಗಾವಿ ನಗರ ಕೊಟ್ಟದ್ದೈತಿ. ಅದರೊಳಗೆ ವಿಶೇಷವಾಗಿ ಫ್ಲೈಓವರ್ ಬೆಳಗಾವಿ ನಗರಕ್ಕೆ ಎಲ್ಲ ಕಡೆಯಿಂದ ಬಿಜಾಪುರ, ಬಾಗಲಕೋಟೆ, ಕೊಲ್ಲಾಪುರ, ಧಾರವಾಡ, ಖಾನಾಪುರ, ಬಾಚಿ ಸಾಕಷ್ಟು ಕಡೆಯಿಂದ ಒಂದು ಸೆಂಟ್ರಲ್ ಪ್ಲೇಸ್ ಆದ್ರಿಂದ ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಊರಿನ ಮಧ್ಯ ಒಳಗಿರೋ ಸಲುವಾಗಿ ಬೆಳಗಾವಿ ನಗರಕ್ಕೆ ಯಾವುದೇ ಕಡೆಯಿಂದ ಬಸ್ಸುಗಳು ಬಂದ್ರು ಅಥವಾ ಟ್ರಕ್ಗಳು ನಮ್ಮ ಬಿಜಾಪುರ ಕಡೆಯಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ ಪೂರ್ಣ ಕಾಲೇಜ್ ರೋಡ್, ಕಿತ್ತೂರು ಚೆನ್ನಮ್ಮ ಸರ್ಕಲ್ ದಿಂದ ಹಿಡ್ಕೊಂಡು ಕಾಲೇಜ್ ರೋಡ್, RTO ಸರ್ಕಲ್, ನಂತರ ಪೂರ್ಣ ಕ್ಯಾಂಟೋನ್ಮೆಂಟ್ ರೋಡ್ ಇದ್ರೊಳಗೆ ಏರಿಯಾದೊಳಗೆ ಬೆಳಗಾವಿ ನಗರದಲ್ಲಿ ಇರತಕ್ಕಂತ ಎಲ್ಲ ಸ್ಕೂಲು ಕಾಲೇಜುಗಳು ಬೆಳಗಾವಿ ಕ್ಯಾಂಟೋನ್ಮೆಂಟ್ ಏರಿಯಾದೊಳಗದ. ಅವೆಲ್ಲ ಟ್ರಕ್ಗಳು, ಬಸ್ಗಳು ಎಲ್ಲ ಅಲ್ಲಿಂದ ಹೋಗ್ಬೇಕು. ಅದಕ್ಕೋಸ್ಕರ ಮುಖ್ಯವಾಗಿ ಬೆಳಗಾವಿ ನಗರಕ್ಕೆ ಬೇಕಾಗಿರೋದಂತ ಒಂದು ರಿಂಗ್ ರೋಡ್. ಅದಾದ ನಂತರ ಬೆಳಗಾವಿ ನಗರದೊಳಗೆ ಇಷ್ಟು ನಗರ ಬೆಳೀತಾ ಬಂದೈತೆ. ಬೆಳಗಾವಿ ನಗರಕ್ಕೆ ಒಂದು ಅತಿ ದೊಡ್ಡ ಗಾರ್ಬೇಜ್ ಇದು ಬೇಕಾಗಿದೆ ನಮಗೆ, ಡಂಪಿಂಗ್. ಅದು ಈಗ ಇಲ್ಲ, ಈಗ ಐತಿ. ಇದ್ದು ನಮಗೆ ಆ ಜನತೆ ಎಷ್ಟಿದೆ, ಬೆಳಗಾವಿ ನಗರ ಜನತೆ ಎಷ್ಟಿದೆ, ಜನತೆಯ ಪ್ರಕಾರ ಗಾರ್ಬೇಜ್ ಡಂಪಿಂಗ್ ಇಲ್ಲ. ಆ ನಂತರ ಸದ್ಯಕ್ಕೆ ನೀರಿಂದು 24/7 ಅಂತ 10 ವಾರ್ಡ್ಗಳು ಕೊಡಕಂತಾರ. 10 ವಾರ್ಡ್ಗಳಿಗೆ ನೀರು ಕೊಟ್ರೆ ಅದು ನೀರು ಕಂಟ್ರೋಲ್ ಆಗ್ತಾ ಹೋಗ್ತದೆ. ಅವ್ರು ಜಾಸ್ತಿ ಉಪಯೋಗ ಮಾಡಂಗಿಲ್ಲ. ನಾವು ಕರೆಂಟ್ ಯಾವ ತರ ನಾವು ಲೈಟ್ ಬೇರೆ ರೂಮ್ ನಲ್ಲಿ ಹೋದ್ರೆ ಒಂದು ಲೈಟ್ ಆರಿಸಿ ಮುಂದಿನ ರೂಮ್ ಕೋಣೆಗೆ ಹೋಗ್ತೀವಿ. ಅದೇ ತರ 24/7 ಮಾಡಿದ್ರೆ ಬೆಳಗಾವಿ ನಗರದಲ್ಲಿ ನೀರು ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಮಾಜಿ ಮಹಾಪೌರರಾದಂತ ಸಂಭಾಜಿ ಪಾಟೀಲ್ ರವರು ಇದ್ದಾಗ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಇದ್ರು. ಆ ಟೈಮ್ನೊಳಗೆ ಹಿಡಕಲ್ ಡ್ಯಾಮ್ದಿಂದ ಬೆಳಗಾವಿ ನಗರಕ್ಕೆ ನೀರು ತಗೊಂಡ್ಬಂದ್ರು. ಈಗ ಅದನ್ನ ಬಿಟ್ರೆ ನಮ್ಮ ರಕ್ಕಸ್ಕೊಪ್ಪ ಬಿಟ್ರೆ ಮೂರನೇದು ಯಾವುದೇ ಸೋರ್ಸ್ ನಮ್ಮ ಬೆಳಗಾವಿ ನಗರಕ್ಕೆ ನೀರಿಗೆ ಬರ್ತಾ ಇಲ್ಲ. ಬೆಳಗಾವಿ ನಗರಕ್ಕೆ ನಾವು ನಮ್ಮ ಹಿಡಕಲ್ ಡ್ಯಾಮ್ದಿಂದ ಎಷ್ಟು ದೂರದಿಂದ ಬೆಳಗಾವಿ ನಗರಕ್ಕೆ ನೀರು ತಗೊಂಡ್ಬಂದ್ರು. ಅದಕ್ಕಿಂತ ಸಮೀಪವಾದದ್ದು ನಮ್ದು MK ಹುಬ್ಳಿ, ಅಲ್ಲಿಂದ ನಮ್ ಖಾನಾಪುರದಿಂದ 20 ಕಿಲೋಮೀಟರ್ ನೀರು ಖಾನಾಪುರದಿಂದ ನಾವು ತಗೋಬಹುದಾಗಿತ್ತು ಬೆಳಗಾವಿ ನಗರಕ್ಕೆ. ಈಗ ಅಲ್ಲಿಂದ ಮುಂದೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಇದೆ. ವಿಶೇಷವಾಗಿ ಅಂದ್ರೆ ನೋಡ್ರಿ, ಸದ್ಯಕ್ಕೆ ಬೆಳಗಾವಿ ನಗರದೊಳಗೆ ಮೊಟ್ಟ ಮೊದಲಿಗೆ ಕ್ಯಾಂಟೋನ್ಮೆಂಟ್ ಏರಿಯಾದಾಗ ಎಲ್ಲಾ ಕಡೆಯಿಂದ ಬಸ್ಗಳು ಬರ್ತಾವ, ಗಾಡಿಗಳು ಬರ್ತಾವ, ಟ್ರಕ್ ಬರ್ತಾವ, ಸಾಕಷ್ಟು ಇದಾಗ್ತತಿ. ವಿಶೇಷವಾಗಿ ಹಾಸ್ಪಿಟಲ್ ಹೋಗೋದೊಳಗೆ ತೊಂದರೆ ಆಗೈತಿ. ಮೊಟ್ಟ ಮೊದಲಿಗೆ ರಿಂಗ್ ರೋಡ್ ಮಾಡಬೇಕು ಬೆಳಗಾವಿಗೆ, ಇದೊಂದು ನಂದು ಮೂಲ ಉದ್ದೇಶ. ಓಕೆ, ಅಂದ್ರೆ ಸುಜಿತ್ ಅವರ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಈಗ ಬೆಳಗಾವಿ ನಗರಕ್ಕೆ ಏನೇನು ಆಗ್ಬೇಕಾಗಿದೆ ಅನ್ನೋದು, ಫ್ಲೈಓವರ್ ಆಗಬೇಕು, ಮತ್ತೊಂದು ಕಡೆ ರಿಂಗ್ ರೋಡ್ ಆಗಬೇಕು, ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಆಗಬೇಕು ಅನ್ನೋದು. ಇಷ್ಟು ವರ್ಷಗಳಲ್ಲಿ ಅವರ ಒಂದು ಮಾತನ್ನು ಹೇಳಿದ್ರು, ಪ್ರತಿ ವರ್ಷ ಕೂಡ ಸರ್ಕಾರ 100 ಕೋಟಿ ರೂಪಾಯಿನ ಬೆಳಗಾವಿ ಕೊಡ್ತಾ ಇದೆ ಪಾಲಿಕೆಗೆ ಅಂತಾನೆ. ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಅದು ಸ್ವಾರ್ಥ ರಾಜಕಾರಣದಿಂದ MLA ಗಳು ಏನ್ ಮಾಡ್ತಾ ಇದಾರೆ, ಒಬ್ರು MLA ಇದಾರೆ ಅಲ್ಲಿ ದಕ್ಷಿಣ ಮತಕ್ಷೇತ್ರದ MLA ಅವರಿದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ, ಸೂಪರ್ ಸೀಡನ್ ಮಾಡೋದಕ್ಕೆ ಕಾರಣ ಕೂಡ ಅವರಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಸರ್ವ ಭಾಷಿಕ ಸಮವಿಚಾರಿ ಅಂತೇಳಿ ಒಂದು ಗ್ರೂಪ್ ಮಾಡಿದ್ರು. ಎಲ್ಲ ಕಾರ್ಪೊರೇಟರ್ ಕೂಡಿ ಅದನ್ನ ಡೆವಲಪ್ಮೆಂಟ್ ವಿಷಯವಾಗಿ ಅದೇನು 100 ಕೋಟಿ ಬರುತ್ತೆ, ಅದು 100 ಕೋಟಿ ರೂಪಾಯಿನ ಪ್ರತಿಯೊಂದು ವಾರ್ಡ್ಗೆ ಹಂಚಿ ಅವರವರ ವಾರ್ಡಿನಲ್ಲಿ ಅವರು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬಂದಿತ್ತು.
ಅದು ಅವ್ರಿಗೆ ಕ್ರೆಡಿಟ್ ಸಿಗುತ್ತೆ, ಆ ಕಾರ್ಪೊರೇಟರ್ಗಳಿಗೆ ಕ್ರೆಡಿಟ್ ಸಿಗುತ್ತೆ ಅಂತೇಳಿ ಅದು ಸಿಗಬಾರ್ದು ಅಂತೇಳಿ ವಿಚಾರ ಮಾಡಿ ಅದನ್ನ ಒಂದು ಕನ್ನಡ ಮರಾಠಿ ಅಂತ ಒಂದು ಗಿಮಿಕ್ ಮಾಡಿ ಅದನ್ನ ತೊಂದರೆ ಮಾಡಿಸಿ ಅದನ್ನ ಆ 100 crore ಸ್ವತಃವಾಗಿ ನಾವೇ ತಂದಿದ್ದೇವೆ ಅಂತ ಡೆವಲಪ್ಮೆಂಟ್ ಮಾಡಿ ಈಗ ಚುನಾವಣೆಯಲ್ಲಿ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಆ 100 crore rupees ನಾವೇ ತಂದಿದ್ದೇವೆ, ಆ 100 crore rupees ಇಂದನೇ ನಾವೇ ಅದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ, ನಂದು ನಾನು ಅನ್ನೋದು ತುಂಬಾ ಆಗ್ತಾ ಇದೆ ಇಲ್ಲಿ. ಅದು ತಪ್ಪು. ಯಾಕಂತಂದ್ರೆ ನೋಡಿ, ಅದು ಸರ್ಕಾರದ ದುಡ್ಡಿದೆ, ಜನರ ದುಡ್ಡಿದೆ, ಪಬ್ಲಿಕ್ ಫಂಡ್ ಅನ್ನ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಕಾರ್ಪೊರೇಟರ್ ಕೊಟ್ರೆ ಅವರೆಲ್ಲರೂ ಕೂಡಿ ತಮ್ಮ ಜಾಗಗಳನ್ನ ವಾರ್ಡ್ಗಳನ್ನ ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು. ಇದನ್ನ ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಶಾಸಕರು ಈ ತಪ್ಪನ್ನು ಮಾಡಿ ಕನ್ನಡ ಮರಾಠಿ ಹಾಗೂ ಹಿಂದೂ ಮುಸ್ಲಿಂ ಆಗಿ ಇದೇನೋ ಒಂದು ಸರ್ವಭಾಷಿಕ ವಿಚಾರ ಅಂತ ಒಂದು ಏನು ಅಗಾಡಿ ಮಾಡಿದ್ರು ಅದನ್ನು ಕೂಡ ಅವರು ಹೊಡೆದು ಅದನ್ನ ಸೂಪರ್ ಸೀಟ್ ಹೋಗುವಾಗೆ ಮಾಡಿರೋದಕ್ಕೆ ಅವರೇ ಕಾರಣಕರ್ತರಾಗಿದ್ದಾರೆ ಅಂತ ನನಗೆ ಅನಿಸ್ತದೆ. ಹಾಗೂ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಅದೇ ಶಾಸಕರು ಇದರಲ್ಲಿ ಮರಾಠಿಯ MES ಮರಾಠ ಏಕೀಕರಣ ಸಮಿತಿಯ ಒಬ್ಬರು ಮಂದಾ ಬಾಳಿಕುಂದ್ರೆ ಅನ್ನುವಂಥವ್ರಿಗೇನೆ ಅಧ್ಯಕ್ಷ ಮಾಡಿದ್ರು. ಹಾಗೆಲ್ಲ ಇದು ಕನ್ನಡ ಮರಾಠಿ ಹಾಗೆಲ್ಲ ಹೋಗಿತ್ತು. ಅಂದ್ರೆ ಸ್ಥಳೀಯ ಶಾಸಕರಿಗೆ ಒಂದು ಕನ್ನಡ ಅಭಿಮಾನ ಇಲ್ಲ, ಅವರೇ ಮರಾಠಿಗರ ಪರವಾಗಿದ್ದಾರೆ ಅಂತ ಹೇಳ್ತಾ ಇರ್ತಾವೆ. ಇಲ್ಲ, ಅವ್ರು ಕನ್ನಡ ಮರಾಠಿ ಎರಡು ಕೂಡ ಇರ್ಲಿ, ಬಟ್ ಅವರು ಏನ್ ಮಾಡ್ತಾ ಇದಾರೆ, ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಸೂಪರ್ ಸೀಡ್ ಮಾಡ್ಬೇಕಾದ್ರೆ ಕನ್ನಡ ಮರಾಠಿ ಅಂತ ಹೇಳ್ತಾರೆ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಯಾವಾಗ ತಮ್ಗೆ ಅವಶ್ಯಕತೆ ಇರುತ್ತೆ ಆ ಟೈಮಿಗೆ ಅವರು ಅದೇ ಜನನ ಬಯಸ್ಕೊಂಡು ರಾಜಕೀಯ ಮಾಡ್ತಾರೆ, ಅದು ತಪ್ಪು. ಅದೇ ರೀತಿ ಧನರಾಜ್ ಗೌಳಿ ಅಂತ ಒಬ್ರು ಉಪಮೇಯರನ್ನಾಗಿ ಇವರೇ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದೇ ರೀತಿ ಕೇಳುವಂತ ಜನರಿಗೆ ಅವರು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದು ಕೂಡ ತಪ್ಪಿದೆ. ನನ್ನ ಪ್ರಕಾರ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಭಾರತ ಮಾತೆ ಎರಡು ಕಣ್ಣುಗಳಿದ್ದಂತೆ. ಈಗ ಯಾವುದೇ ಕಣ್ಣಿಗೆ ನೋವಾದ್ರೂ ಕೂಡ ಅದು ನೋವಾಗೋದು ಭಾರತ ಮಾತೆಗೆ ಸಹಜ, ಅದು ಆಗಬಾರ್ದು ಅಂತ ನನ್ನ ವಿಚಾರ. ಯಾವಾಗ ನನ್ನ ತಂದೆ ಹಾಸ್ಪಿಟಲ್ ಅಲ್ಲಿದ್ರು ಅವಾಗ 3 ಜನ ನಮ್ಮ ತಂದೆಗೆ ಮರಾಠಿಗರೇ ರಕ್ತ ಕೊಟ್ಟಿದ್ದಾರೆ. ಅದೇ ರೀತಿ ಯಾವಾಗ ನಮ್ಮ ಯಾವ್ದೋ ಒಬ್ರು ಮರಾಠಿ ಜನ ಅವ್ರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು, ಆ ಟೈಮಿಗೆ ನಾನೇ ಸ್ವತಃವಾಗಿ ಅವ್ರ ಜೀವ ಉಳಿಸೋಕಂತ ನಾನೇ ರಕ್ತ ಕೊಟ್ಟಿದ್ದೀನಿ. ಇದೆಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಮಾಡಿ ಇದು ತಪ್ಪು ಮಾಡ್ತಾ ಇದ್ದಾರೆ. ಮತ್ತು ಮಾನವತೆ ಹಿತ ದೃಷ್ಟಿಯಿಂದ ಭಾಷೆ ಹಾಗೂ ಧರ್ಮ ದೇಶಗಳಲ್ಲಿ ಅಶಾಂತಿ ನಿರ್ಮಾಣ ಆಗಬಾರ್ದು, ಅದು ನನ್ನ ಇಚ್ಛೆ. ಹಾಗೂ ರಾಜಕಾರಣಿಗಳ ನೋಡಿ, ಈಗ ಕನ್ನಡ ಮರಾಠಿ ಆಗ್ಲಿ ಹಿಂದೂ ಮುಸ್ಲಿಂ ಆಗ್ಲಿ ಎಲ್ಲ ರಾಜಕಾರಣಿಗಳು ಒಟ್ಟಿಗೆನೆ ಇದಕ್ಕೆ ಹೋಗ್ತಾರೆ, ವಿಧಾನಸಭೆಗೆ ಹೋಗ್ತಾರೆ, ಎಲ್ಲರೂ ಗೆಳೆಯಾಗೆ ಇರ್ತಾರೆ. ಯಾವಾಗ ಚುನಾವಣೆ ಬರುತ್ತೋ ಆ ವೇಳೆಗೆ ಎಲ್ಲರೂ ಕೂಡಿ ಚುನಾವಣೆ ಟೈಮಿಗೆ ಎಲ್ಲ ಬೇರೆ ಬೇರೆ ಆಗಿ ಅಲ್ಲಿ ಕೋಮು ಗಲಭೆ ಅನ್ಯ ಅಥವಾ ಧರ್ಮ ಅಥವಾ ಭಾಷೆಗಳಿಗೆ ಕಾರಣರಾಗ್ತಾರೆ, ಭಾಷೆಗಳಿಗೆ ಇದು ಕಾರಣರಾಗ್ತಾರೆ. ಓಕೆ, ಬಸವರಾಜ್ ಅವರ ಈಗ ಇವ್ರು ಏನ್ ವಿಚಾರ ಹೇಳ್ತಾರೆ ಅಂದ್ರೆ ಎಲ್ಲರೂ ಕೂಡ ಅನ್ಯೋನ್ಯವಾಗಿದ್ದೇವೆ, ಮರಾಠಿಗರು ಕನ್ನಡಿಗರು ಅನ್ನೋ ಭೇದ ಭಾವ ಇಲ್ಲ, ಅದು ಕೇವಲ ರಾಜಕಾರಣಿಗಳು ಮಾತ್ರ ಆ ರೀತಿಯ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ವಾರ್ಡ್ ವಾರು ವಿಚಾರಕ್ಕೆ ಬರೋದಾದ್ರೆ ಏನು 58 ವಾರ್ಡ್ಗಳಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬರೋದಾದ್ರೆ ಯಾವ ರೀತಿ ಆಗಿದೆ? ಈಗ ಭಾಷಾವಾರು ಏನು ಆಯ್ಕೆಯಾಗಿ ಬರ್ತಾರೆ, ಈ ವಿಚಾರವನ್ನು ಇಟ್ಕೊಂಡು ಮುಂದಿಟ್ಕೊಂಡು ಬರ್ತಾರೆ, ಮರಾಠಿಗರಿರ್ಬೋದು ಕನ್ನಡಿಗರಿರ್ಬೋದು. ಅಭಿವೃದ್ಧಿ ಯಾವ ಹಂತದಲ್ಲಿದೆ, ಯಾವ ಮಟ್ಟಕ್ಕೆ ಆಗಿದೆ ಅಂತ? ಅಭಿವೃದ್ಧಿ ನೋಡಿ, ಈಗ ನಮ್ಮ ಕೈಗಾರಿಕೆ ಪ್ರದೇಶದಲ್ಲಿ ನಾನು ಸುಮಾರು ಈಗ 25 ವರ್ಷದಿಂದ ನೋಡ್ತಾ ಇದ್ದೀನಿ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಟು ದ ಗೌರ್ಮೆಂಟ್ ಬೆಳಗಾಂನಲ್ಲಿ ಇಡೀ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದೆ ಬೆಳಗಾವಿ ಕೈಗಾರಿಕೆ. ಅದರಿಂದ ಸುಮಾರು 1500 ಕೋಟಿ ರೂಪಾಯಿ ನಾವು ಪ್ರತಿ ವರ್ಷ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದೆ, ಕಾರ್ಪೊರೇಷನ್ಗೆ ಅದರ ಪಾರ್ಟ್ ಹೋಗ್ತದೆ. ಕಾರ್ಪೊರೇಷನ್ ಟ್ಯಾಕ್ಸ್ ನಾವು ಎಲ್ಲರೂ 100% ತುಂಬ್ತೀವಿ. ಆದರೆ ಇವತ್ತಿನವರೆಗೆ ಒಂದು ರಸ್ತೆಯನ್ನು ಯಾವುದೇ ಪಕ್ಷದವರಾಗಲಿ ಅಥವಾ ಯಾವುದೇ ವಾರ್ಡಿನಿಂದ ಆರಿಸಿ ಬಂದಂಥ ಕಾರ್ಪೊರೇಟರ್ ಆಗಲಿ ಬೆಳಗಾವಿ ಕೈಗಾರಿಕಾ ಪ್ರದೇಶದಲ್ಲಿ ಯಾವ ರಸ್ತೆಯನ್ನು ಮಾಡಿಲ್ಲ. ಅದು ನಮ್ಮ ಸಣ್ಣ ಕೈಗಾರಿಕೆ ಸಂಘದಿಂದ ನಾವು ಗೌರ್ಮೆಂಟ್ ಜೊತೆ ಫೈಟ್ ಮಾಡಿ ಒಂದು ರೋಡನ್ನು ತೊಗೊಂಡು ಬಂದ್ವಿ. ಆ ರೋಡನ್ನು ರೀಕಾರ್ಪೊರೇಟ್ ಮಾಡಲಿಕ್ಕೆ ನಾವು 3 ವರ್ಷದಿಂದ ಬಡವಾಡ್ತಾ ಇದ್ದೀವಿ. ಪ್ಲಸ್ ಈಗ ಅಲ್ಲಿ ಇದ್ದಂಥ ವಾಟರ್ ನೀರಿಗೆ ಕೈಗಾರಿಕೆಗಳಿಗೆ ವಾಟರ್ ಸಪ್ಲೈ ಏನಿದೆ ಅದು 2 ವರ್ಷದಿಂದ ಬಂದಿದೆ. ಅದ್ರ ಬದಲು ಒಬ್ಬರು ಕೇಳಲ್ಲ. ನಾವು ಎವ್ರಿ ಮಂತ್ ಸ್ಟೇಟ್ ಬಾಡಿಯಲ್ಲಿ ಅಲ್ಲಿ ಇಲ್ಲಿ ಫೈಟ್ ಮಾಡ್ತಾ ಇರ್ತೀವಿ. ಅಲ್ಲಿ ನೀರೇ ಕೊಡಲಾರ್ದೆ ನೀರಿನ ಬಿಲ್ಲನ್ನು ರೇಸ್ ಮಾಡಿದ್ದಾರೆ. 156 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ, ಅದನ್ನು ಮಾಫಿ ಮಾಡೋದು ನಾವು ಕೇಳ್ತಾ ಇದ್ದೀವಿ. ಆದರೆ ನೀವೇನು ಹೇಳಿದ್ರಲ್ಲ, ಯಾವ ರೀತಿಯಾಗಿ ಯಾವುದೇ ವಾರ್ಡ್ನಲ್ಲಿ ಪಕ್ಷ ಅಥವಾ ಇದರಿಂದ ಈ ದೃಷ್ಟಿಕೋನದಿಂದ ಆಗ್ತಾ ಇಲ್ಲ. ಮುಖ್ಯವಾಗಿ ನಮ್ಮಲ್ಲಿ ರಿಪ್ರೆಸೆಂಟೇಷನ್ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಕಾರ್ಪೊರೇಟರ್ ಆಗಲಿ ಅಥವಾ MLAs ಆಗಲಿ, ಅವರು ಜನರ ಜೊತೆ ಡೈರೆಕ್ಟ್ ಆಗಿ ಸಂಪರ್ಕದಲ್ಲಿ ಈಗ ಒಂದು 100 ಕೋಟಿ ರೂಪಾಯಿ ಬಂದ ತಕ್ಷಣ ಒಂದು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಸಂಘ ಸಂಸ್ಥೆಗಳನ್ನು ಎಲ್ಲ ಕಾನ್ಫಿಡೆನ್ಸ್ ಮೇಲೆ ತಗೊಂಡು ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಕೊಟ್ಟು ತಮಗೆ ಎಲ್ಲೆಲ್ಲಿ ಬೇಕೋ ಆ ರೋಡ್ಗಳನ್ನು ಅಷ್ಟೇ ಡಾಂಬರ್ ಮಾಡೋದು ಅಥವಾ ಒಂದೆಲ್ಲೋ ಜರೂರೇ ಇಲ್ಲ. ಒಂದು ಅಗದಿ ಒಂದು ಅನ್ಅಥರೈಸ್ಡ್ ಎಕ್ಸ್ಟೆನ್ಷನ್ ಏರಿಯಾ ಇದೆ, ಜಟ್ಪಟ್ ಕಾಲನಿ ಅಂತ ಥರದಲ್ಲಿ, ಅಲ್ಲಿ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಓನ್ಲಿ ಫಾರ್ ದ ವೋಟ್ ಬ್ಯಾಂಕ್ ಪರ್ಪಸ್. ಈಗ ನಾವು ಟ್ಯಾಕ್ಸ್ ತುಂಬಿದವರಿಗೆ ಒಂದು ಸಣ್ಣ ರಸ್ತೆನೇ ಇಲ್ಲ,
ಆದರೆ ಏನು ತುಂಬಲಾರದಂತವರಿಗೆ ಅವರು ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಅವರು ರಸ್ತೆ ಮಾಡಬೇಕಂತ ನಾವು ಹೇಳಲ್ಲ, ಆದರೆ ಮೊದಲು ಟ್ಯಾಕ್ಸ್ ಪೇರ್ ಯಾರು ಕೊಟ್ಟಿರ್ತಾರೆ ಅವ್ರು ಸ್ವಲ್ಪ ಆದ್ರೂ ಕೊಟ್ಬಿಟ್ಟು ಬಾಕಿದ್ರಲ್ಲಿ ಮಾಡ್ಲಿಕ್ಕೆ ಅಧಿಕಾರ ಅನುಭವಿಸ್ತಾ ಇರುವಂತ ಜನಪ್ರತಿನಿಧಿಗಳ ಸಂಬಂಧಿಕರು ಅಥವಾ ಅವರಿರುವಂತಹ ಏರಿಯಾಗಳಲ್ಲಿ ಈ ತರ ಆ ಏರಿಯಾದಲ್ಲಿ ಅಷ್ಟೇ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದ್ದಾರೆ. ಮತ್ತೆ ತಮ್ಮ ವೋಟ್ ಬ್ಯಾಂಕ್ ಎಲ್ಲಿ ತಿಕ್ಕಾಗಿ ವೋಟ್ ಬ್ಯಾಂಕ್ ಇದೆ ಅಲ್ಲಷ್ಟೇ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಇವತ್ತು ಎಕ್ಸ್ಪೋರ್ಟ್ ನಲ್ಲಿ ಬೆಳಗಾವಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಸೊ ಅದರ ಬದಲು ಯಾರು ವಿಚಾರ ಮಾಡ್ತಾ ಇಲ್ಲ. ಆಮೇಲೆ ಇದು 100 ಕೋಟಿ ರೂಪಾಯಿ ಬಂದ ತಕ್ಷಣ ನಾವು ನಮ್ಮ ವಾಣಿಜ್ಯೋದ್ಯಮ ಸಂಘದ ನಾನು ಹೋದ ವರ್ಷ ಅಧ್ಯಕ್ಷ ಇದ್ದೆ. ನಾವು ಸರ್ಕಾರಕ್ಕಾಗ್ಲಿ ನಮ್ಮ ರಿಪ್ರೆಸೆಂಟೇಟಿವ್ ಆಗಲಿ ಡೆಪ್ಟಿ ಕಮಿಷನರ್ ಆಗಲಿ ನಾವು ಲೆಟರ್ ಕಳಿಸಿದ್ವಿ. ಆ 100 ಕೋಟಿಯಲ್ಲಿ ಕಡಿಮೆ ಅಂದ್ರೆ 25% ಅನ್ನ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ. ಆಮೇಲೆ ಮುಖ್ಯವಾಗಿ ಈಗ ನಮ್ಮ ಸೌಡಿಯವರು ಹೇಳಿದ್ರು ಈ ರಸ್ತೆ ಪ್ರಾಬ್ಲಮ್ ಅನ್ನ, ಇದರಲ್ಲಿ ನಾವು ತುಂಬಾ ಫ್ಲೈಓವರ್ಗಳನ್ನು ಮಾಡಬಹುದಾಗಿತ್ತು. 10-15 ವರ್ಷಗಳಿಂದ ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ, ಯಾಕಂದ್ರೆ ರೈಲ್ವೆ ಸಂಬಂಧಿಸಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಆಗಿದೆ. ಇದರಲ್ಲಿ ಇವರು ಒಂದು 100 ಕೋಟಿ ರೂಪಾಯಲ್ಲಿ ಒಂದು 25 ಕೋಟಿ ರೂಪಾಯಿ ಅದಕ್ಕೆ ಮಾಡಬಹುದಾಗಿತ್ತು ಕಾರ್ಪೊರೇಷನ್ ನಿಂದ, ಅದನ್ನ ಮಾಡಲಿಲ್ಲ. ಈಗ ಅದನ್ನು ಸ್ಯಾಂಕ್ಷನ್ ಆಗಿದೆ, ಪ್ರತಿ ಇಲೆಕ್ಷನ್ ಸಮಯ ಬಂದಾಗ ಸ್ಯಾಂಕ್ಷನ್ ಆಗಿದೆ, ಓಪನಿಂಗ್ ಮಾಡ್ತಾ ಇದ್ದೀವಿ, 1 ತಿಂಗಳಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಇಲೆಕ್ಷನ್ ಮುಗಿದ್ಮೇಲೆ ಮುಂದಿನ ಇಲೆಕ್ಷನ್ ತನಕ ಹಾಗೆಯೇ ಹೋಗ್ತಾ ಇರುತ್ತೆ. ಓಕೆ ಸೌಡಿಗರ ಅಂದ್ರೆ ಈಗ ಏನು ಬಸವರಾಜ್ ಹೇಳ್ತಾ ಇದಾರೆ, ಹಾಗೆ ಸುಜಿತ್ ಅವ್ರು ಹೇಳ್ತಾ ಇದಾರೆ, ಈಗ 100 ಕೋಟಿ ರೂಪಾಯಿ ಏನು ಬಿಡುಗಡೆ ಆಯ್ತು ಪಾಲಿಕೆಗೆ ಅಂತ ಹೇಳಿ, ಅದು ಒಬ್ಬ ಶಾಸಕರು ಹೇಳ್ತಾರೆ ನಮ್ಮಿಂದಾಗ ಆಗಿರುವಂತದ್ದು, ನಾನು ಬಿಡುಗಡೆ ಮಾಡಿಸಿರುವಂತದ್ದು ಅನ್ನೋ ಮಾತನ್ನ ಹೇಳ್ತಾರೆ. ಅದೇ ಅವರೇ ಕಾರಣ ಸೂಪರ್ ಸೀಡ್ ಆಗೋದಕ್ಕೆ ಕೂಡ ಪಾಲಿಕೆ ಅನ್ನೋ ವಿಚಾರ ಕೂಡ ಸುಜಿತ್ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಪಾಲಿಕೆ ಸೂಪರ್ ಸೀಡ್ ಆದ್ರೂ ಕೂಡ ಆ 100 ಕೋಟಿ ರೂಪಾಯಿ ಹಣವನ್ನ ಒಂದು ವೇಳೆ ಅವರೇ ತಂದಿದ್ರು ಕೂಡ, ಸರ್ಕಾರ ಮನವೊಲಿಸಿ ತಂದಿದ್ರು ಕೂಡ, ಆ 100 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಏನಾದ್ರು ಮಾಡಿದಾರ ಅಂತ? 100 ಕೋಟಿ ರೂಪಾಯಿ ತರಲಿಕ್ಕೆ ಕಾರಣ ಅಂದ್ರ ಯಾವುದೇ ಒಂದು ಕಾರ್ಪೊರೇಟರ್ ಹೋಗಿ ಸಿಎಂ ಕಡೆಗೆ ಹೋಗ್ಲಿ ಅಥವಾ ಚೀಫ್ ಸೆಕ್ರೆಟರಿ ಕಡೆಗೆ ಹೋಗಿ 100 ಕೋಟಿ ರೂಪಾಯಿ ಬೆಳಗಾಂ ಕಾರ್ಪೊರೇಷನ್ ಸ್ಯಾಂಕ್ಷನ್ ಮಾಡಕ್ ತರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಸದ್ಯಕ್ಕೆ ಬೆಳಗಾಂ ಕ್ಯಾಂಟೋನ್ಮೆಂಟ್ ಬೋರ್ಡ್ಗೆ 100 ಕೋಟಿ ರೂಪಾಯಿದೊಳಗ ಕಡಿಮೆ ಅಂದ್ರೆ ನಮ್ಗೆ 10 ಕೋಟಿ ರೂಪಾಯಿ ಕೊಡ್ರಿ ಅಂತೇಳಿ ನಾನು ಸಾಕಷ್ಟು ಸಾರಿ ಸಿಎಂ ಅವ್ರಿಗೆ ಬಿಟ್ಟಿದ್ದೀನಿ, ನಮ್ ಕುಮಾರಸ್ವಾಮಿ ಅವ್ರಿಗೆ ಬಿಟ್ಟಿಗಿಲ್ಲ, ಯಡಿಯೂರಪ್ಪನವ್ರಿಗೆ ಬಿಟ್ಟಿದ್ದೀನಿ, ಸದಾನಂದ ಗೌಡ ಅವ್ರಿಗೆ ಬಿಟ್ಟಿದ್ದೀನಿ. ನಾವು 7 ಜನ ಕಾರ್ಪೊರೇಟರ್ಸ್, ಬೆಳಗಾವಿ ಕ್ಯಾಂಟೋನ್ಮೆಂಟ್ ಬೋರ್ಡಿನ 7 ಜನ ಕಾರ್ಪೊರೇಟರ್ಸ್ ಹೋಗಿ 10 ಸಾರಿ ನಾವು ಮೆಮೊರಂಡಮ್ ಕೊಟ್ಟಿವಿ. ನಮಗೇನು ಮಾಡಕ್ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ಕಾರ್ಪೊರೇಟರ್ಗಳು ಮಾತು ಯಾರು ಕೇಳಂಗಿಲ್ಲ. ಅದನ್ನ ನಮ್ಮ ಭಾಗದ MLA ಅವರಂತ ಫಿರೋಜ್ ಶೇಟ್ ಅವರು ಮತ್ತು ನಮ್ಮ MP ಅವರು ಸುರೇಶ್ ಅಂಗಡಿ ಅವರು, ರಾಜ್ಯಸಭಾ ಸದಸ್ಯರಂತ ಪ್ರಭಾಕರ್ ಕೋರೆ ಅವರು 3 ಜನ ಸೇರಿ ನಮ್ಮ 7 ಜನ ಕಾರ್ಪೊರೇಟರ್ ಕರ್ಕೊಂಡೋಗಿ ಸದಾನಂದ ಗೌಡ್ರ ಕಡೆಗೂ ಆನಂತರ ಜಗದೀಶ್ ಶೆಟ್ಟರ್ಗೆ ಭೇಟಿ ಆದ್ಮೇಲೆ ಬೆಳಗಾವಿ ಕ್ಯಾಂಟೋನ್ಮೆಂಟ್ ಬಹಳ ಸ್ವಲ್ಪ ನೀವು ಕೆಲಸ ಮಾಡ್ರಿ 100 ಕೋಟಿ ರೂಪಾಯಿ ಅಂದ ಮ್ಯಾಗ ಈ ಸಾರಿ ಮೊಟ್ಟ ಮೊದಲಿಗೆ ಬೆಳಗಾವಿ ನಗರದ ಇರ್ತಕ್ಕಂತ ಕ್ಯಾಂಟೋನ್ಮೆಂಟ್ ಬೋರ್ಡ್ಗೆ ಸಣ್ಣ ಒಂದ್ 2 ಕೋಟಿ ರೂಪಾಯಿ ಕೆಲಸ ಈ ಸಾರಿ ಸ್ಯಾಂಕ್ಷನ್ ಮಾಡ್ಯಾರ. ಯಾವುದೇ ಕಾರ್ಪೊರೇಟರ್ ಡೈರೆಕ್ಟ್ ಆಗಿ ನಾನು 100 ಕೋಟಿ ರೂಪಾಯಿ ತರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದ್ರೊಳಗೆ MLA ಅವ್ರದ್ದು MP ಅವ್ರದ್ದು ಭಾಗ ಇರ್ಲೇಬೇಕು. ಅವರು ಅದಕ್ಕೆ ನಾವು ಅವ್ರ ಸಮ್ಮತಿ ಐತೆ. ಆದ್ರೆ ಆ ದುಡ್ಡು ಬಂದ ಮೇಲೆ ಮಹಾನಗರ ಪಾಲಿಕೆಗೆ ಸ್ವತ್ತಾಗಿರ್ಬೇಕು ಹೊರತಾಗಿ ಯಾರು ಬೇರೆಯವರು ಸ್ವತ್ತಾಗಿರ್ಬಾರ್ದು. ಅದನ್ನ ಆಯಾ ವಾರ್ಡಿನಲ್ಲಿ ಚುನಾಯಿತರಾದಂತ ಕಾರ್ಪೊರೇಟರ್ಸ್ಗಳು ಅವ್ರು ತಮ್ಮ ಡಿಮಾಂಡ್ ಕೊಡ್ಬೇಕು. ಕಾರ್ಪೊರೇಷನ್ ಕಮಿಷನರು DC ಅವರು ಸೇರಿ ಅದನ್ನ ಫೈನಲ್ ಮಾಡಿ ಅಲ್ಲಿ ಎಲ್ಲಿ ಜಾಸ್ತಿ ಜರೂರತ್ ಇದೆಯೋ ಅಲ್ಲಿ ಮಾಡ್ಬೇಕು. ಈಗ ಒಂದಿಷ್ಟು 4 ಕಡೆಗೆ ನೋಡಿದಾಗ ಬೆಳಗಾವಿ ನಗರದೊಳಗೆ ನಮ್ಮ ಹನುಮಾನ್ ನಗರ ಅಂತ ಏರಿಯಾ ಇದೆ, ಸಾಕಷ್ಟು ಜಾಗ ಎದುರಿಸ್ತೇಕ ಒಂದು 50 ವರ್ಷ ಗಂಟ್ಲ ಜಾಗ ಭೂಮಿ ಹಂಗೆ ಬಿದ್ದಿತ್ತು. ಈ ಫಿರೋಜ್ ಶೇಟ್ ಅವರು ಸಾಕಷ್ಟು ದೊಡ್ಡ ಗಾರ್ಡನ್ ಮಾಡಿದ್ರು. ಅನಂತರ ಈಗ ನಮ್ಮ ಬೆಳಗಾವಿ ನಗರದಲ್ಲಿ ಇರತಕ್ಕಂತ ಎಲ್ಲ ಕೆರೆಗಳು, ಒಂದು ಕನಬುರಗಿ ಕೆರೆ ಆಯ್ತು, ಬೆಳಗಾವಿ ಕೋಟೆ ಕೆರೆ, ಅಲಾರವಾಡ ಕೆರೆ, ಪ್ರತಿ ಕೋಟಿಗೂ ಇದು ಪ್ರತಿ ಕೆರೆಗೂ ಸರಸಾಡು ಒಂದು 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಲೇಖಗಳನ್ನು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಲೂ ನಮ್ಮ ಎಂತದು ನಡೆದಾಡೋಕೆ ಮಾಡಿದ್ದಾರೆ, ಹೂತೋಟ ಮಾಡಿದ್ದಾರೆ ಸಾಕಷ್ಟು. ಈ ಸಾರೆ ಮಾತ್ರ ಬೆಳಗಾವಿ ನಗರದೊಳಗೆ ಏನಾದ್ರೂ ಎದ್ದು ಕಾಣುತ್ತಪ್ಪ ಅಂದ್ರೆ ಈ 100 ಕರೋಡದಲ್ಲಿ ಸಾಕಷ್ಟು ಗಾರ್ಡನ್ಸ್ಗಳು, ಉದ್ಯಾನವನಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಸುಜಿತ್ ಅವರ ಈಗ ಗಾರ್ಬೇಜ್ ಸಮಸ್ಯೆಯನ್ನ ಕೂಡ ಅವ್ರು ಹೇಳ್ತಾ ಇದ್ರು ಆಗ್ಲೇ. ಪ್ರಮುಖವಾಗಿ ಗಾರ್ಬೇಜ್ ಸಮಸ್ಯೆ ಯಾವ ರೀತಿ ಒಂದು ಪಡಂಭೂತ ಬೆಳೆದಿದೆ ಬೆಳಗಾವಿಯಲ್ಲಿ. ನಾವು ಹಿಂದೆ ನೋಡಿದ್ವಿ, ಬೆಂಗಳೂರಲ್ಲಿ ಕೂಡ ಗಾರ್ಬೇಜ್ ಸಮಸ್ಯೆ ಅದು ಇಂಟರ್ನ್ಯಾಷನಲ್ ಆಗಿ ಸುದ್ದಿ ಆಗಿದ್ದು, ನ್ಯೂಯಾರ್ಕ್ ಟೈಮ್ಸ್ನಲ್ಲೆಲ್ಲ ಬಂದಿದ್ದಂತ ನೋಡಿದ್ವಿ. ಸೊ ಬೆಳಗಾವಿ ನಗರದಲ್ಲಿ ಯಾವ ರೀತಿ ಗಾರ್ಬೇಜ್ ಸಮಸ್ಯೆ ಇದೆ ಅಂತ ಹೇಳ್ತಿರ್ತಾರೆ. ಈಗ ಆ ಇದರಲ್ಲಿ ಆಕ್ಚುಲಿ ಒಂದು ಅಲ್ಲಿ ತುರ್ಮೂರು ಅಂತೇಳಿ ಒಂದು ಊರಿದೆ, ಅಲ್ಲಿ ಗಾರ್ಬೇಜ್ ಅನ್ನ ಇದು ಮಾಡ್ಬೇಕಂತೇಳಿ ಅಲ್ಲೆಲ್ಲ ಅದನ್ನ ಕಸ ತೊಟ್ಟಿ ಟೈಪ್ ಮಾಡಿ ಒಂದ್ ಕಡೆ ಎಲ್ಲ ಕೂಡಾಕ್ತಿದ್ರು. ಆ ಜನ ಎಲ್ಲ ವಿರೋಧ ಮಾಡಿದ್ರು ಆ ಕಡೆಗೆ. ಯಾಕಂದ್ರೆ ಅದು ಕೂಡ ಸಹಜನೇ, ಯಾಕಂದ್ರೆ ಅಲ್ಲಿ ಇರುವಂತ ಜನ ಇದಾರಲ್ಲ, ಅಲ್ಲಿ ಭೂಮಿಯೊಳಗೆ ಅದೇ ನೀರು ಹೋಗಿ ಹೊಲಸು ನೀರು ಹೋಗಿ ಅದರಿಂದ ಅಲ್ಲಿ ಕಾಮನಿ ಎಲ್ಲ ಬರ್ತಾ ಇತ್ತು. ಅದು ಬಡ ಜನ ಅಲ್ಲಿರೋ ಅಂತೆಲ್ಲ ಅದನ್ನ ಮಾಡಬಾರ್ದು. ನಾನೇನಂತೇನೆ, ನನ್ನ ಪ್ರಕಾರ ಯಾವ್ದಾದ್ರು ದೂರ ಇಡಿ, ಯಾವುದೇ ಊರು ಇರಬಾರ್ದು. ಬೆಳಗಾವಿಯಿಂದ ಒಂದು 10-15 ಕಿಲೋಮೀಟರ್ ಅದು ಕಡಿಮೆ ಆದ್ರೂ ದೂರದಲ್ಲಿ ಒಂದು ಓಪನ್ ಲ್ಯಾಂಡ್ ಖರೀದಿ ಮಾಡಿ ಸರ್ಕಾರ
ಅಥವಾ ಓಪನ್ ಸ್ಪೇಸ್ ಸರ್ಕಾರದ್ದೇ ಇರುತ್ತೆ ಅಲ್ಲಿ ಅಂತಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಅಲ್ಲಿ ಕೂಡ ಹಾಕ್ಬೇಕು. ಆಮೇಲೆ ಅದರಿಂದ ಸಂಬಂಧಪಟ್ಟ ಪಾಲಿಕೆ ಯಾವುದು ನಿರ್ಣಯ ಇದುವರೆಗೂ ಕೂಡ ಕೈಗೊಂಡು ಇನ್ನವರೆಗೆ ಅದರ ಬಗ್ಗೆ ಪಾಲಿಕೆಯನ್ನು ನಿರ್ಣಯ ಕೈಗೊಂಡಿಲ್ಲ. ಅದು ಕೈಗೊಳ್ಳಬೇಕು. ಮತ್ತೆ ನಮಗೆ ಒಂದೇನು ಖುಷಿ ಅಂತಂದ್ರೆ ಈಗ ಇರುವಂತ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅಂದ್ರೆ ಒಬ್ರು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ. ಅವರು ಒಳ್ಳೆಯವರಿದ್ದಾರೆ. ಅವರು ಯಾರು ಸರಿಯಾಗಿ ಕೆಲಸ ಮಾಡಲ್ಲ, ಅವ್ರ ಬಗ್ಗೆ ಸರಿಯಾಗಿ ಅವರು ಅವ್ರಿಗೆ ತರಾಟೆಗೆ ತಗೋತಾರೆ. ಒಳ್ಳೆ ಒಬ್ರು ಅಧಿಕಾರಿ ಸಿಕ್ಕಿದ್ದಾರೆ. ನಮ್ಗೆ ಅವರಿಂದ ಅಪೇಕ್ಷೆ ಇದೆ. ಅವ್ರೇನಾದ್ರೂ ಮುಂಬರುವ ದಿನಗಳಲ್ಲಿ ಈ ಗಾರ್ಬೇಜ್ ಸಮಸ್ಯೆ ಪರಿಹಾರ ಮಾಡಬಹುದು ಅಂತ ನಮ್ಗೆ ಒಂದು ಆಸೆ ಕೂಡ ಇದೆ, ಮತ್ತೆ ಒಂದು ನಿರೀಕ್ಷೆ ಕೂಡ ಇದೆ. ಅದು ಮಾಡ್ತಾರಂತ ಅನಿಸ್ತದೆ. ಹಾಗೆ ರಾಜಕೀಯ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ನಡೆಸುವ ಸಲುವಾಗಿ ಹಿಂದಿನ ರಾಜಕಾರಣಿಗಳು ದೇಶಗಳನ್ನೇ ಹೊಡೆದಿದ್ದಾರೆ. ಎಕ್ಸಾಂಪಲ್ ನೋಡಿ, ಉದಾಹರಣೆಗೆ ತ್ರಿವಿಸ್ತಪ ಅಂತಂದ್ರೆ ನೇಪಾಳ ಅಂತ ಇತ್ತು, ಗಾಂಧಾರ ಅಂದ್ರೆ ಅಫ್ಘಾನಿಸ್ತಾನ, ಆಮೇಲೆ ಶ್ರೀಲಂಕಾ ಹೋಯ್ತು, ಪಾಕಿಸ್ತಾನ ಹೋಗಿದೆ, ಇದೇ ರೀತಿ ಸುಮಾರು ನಮ್ಮ ದೇಶದ ಅಖಂಡ ಭಾರತದ ಖಂಡ ಹೋಗಿದೆ. ಇದೇ ರೀತಿ ಬಾರ್ಡರ್ ಇಶ್ಯೂ ಅದು ಇದು ಅಂತ ಹೇಳ್ಕೊಂಡು ಕೂತ್ಬಿಟ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ದೇಶ ಒಡೆದರಲ್ಲಿ ಪ್ರತಿಯೊಂದು ರಾಜ್ಯ ಕೂಡ ದೇಶ ಆಗುತ್ತೆ ಮುಂದೆ. ಅದು ಆಗಬಾರ್ದಂತ ನನ್ನ ಅನಿಸಿಕೆ. ಮುಂಬರುವ ದಿನದಲ್ಲಿ ಅಲ್ಲಿ ಆಸಾಂ ಒಂದು ದೇಶ ಆಗಬಹುದು. ಆಮೇಲೆ ಮುಂದೆ ಮಣಿಪುರ್, ಸಿಕ್ಕಿಂ, ಮೇಘಾಲಯ ಈ ಎಲ್ಲ ಏನು ರಾಜ್ಯಗಳಿವೆ ಅವು ಮುಂಬರುವ ದೇಶದಲ್ಲಿ ಇದೇ ಭ್ರಷ್ಟಾಚಾರ ಹಾಗೂ ಅಧಿಕಾರವನ್ನು ಎಂಜಾಯ್ ಮಾಡ್ಬೇಕಂತ ತಿಳ್ಕೊಂಡು ಮುಂಬರುವ ದಿನಗಳಲ್ಲಿ ನಮ್ಗೆ ಇದನ್ನು ದೇಶ ಬೇಕು ಅಂತೇಳಿ ದೇಶ ಮಾಡಿ ಅಂತೇಳಿ ಪ್ರಯತ್ನ ಮಾಡಬಹುದು. ಅದು ರಾಷ್ಟ್ರ ಉಳಿದರೆ ರಾಜ್ಯ ಉಳಿಯುತ್ತೆ, ರಾಜ್ಯ ಉಳಿದರೆ ಜಿಲ್ಲೆ ಉಳಿಯುತ್ತೆ, ಜಿಲ್ಲೆ ಉಳಿದರೆ ತಾಲೂಕು ಉಳಿಯುತ್ತೆ, ತಾಲೂಕು ಉಳಿದರೆ ನಮ್ಮ ನಗರ ಉಳಿಯುತ್ತೆ, ನಗರ ಉಳಿದರೆ ನಮ್ಮ ಮನೆ ಉಳಿಯುತ್ತೆ, ಮನೆ ಉಳಿದರೆ ನಮ್ಮ ಕುಟುಂಬ ಉಳಿಯುತ್ತೆ. ನಮ್ಮ ಕುಟುಂಬ ಉಳಿಬೇಕಾದ್ರೆ ನಾವು ಮೂಲ ಕಾರಣ ಏನು, ನಮ್ಮ ರಾಷ್ಟ್ರ ವಿಚಾರ ಮಾಡಬೇಕು. ಆದ್ರಿಂದ ನಾವು ಒಂದೇ ಅನ್ನೋ ಕನ್ನಡ, ಮರಾಠಿ, ಹಿಂದೂ, ಮುಸ್ಲಿಂ ಏನೋದು ಇಸಾಯಿ ಯಾರೆಲ್ಲ ಇದ್ದಾರೆ ಎಲ್ಲರೂ ನಾವು ಒಗ್ಗಟ್ಟವರು, ನಾವು ಭಾರತೀಯರು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಸಮವಿಚಾರವಾಗಿ ಯಾವುದೇ ಭಾಷಾ ಭೇದವಿಲ್ಲದೆ ನಮ್ಮ ಭ್ರಷ್ಟಾಚಾರ ವಿರೋಧ ಮಾಡಿ ನಮ್ಮ ಜನಸಾಮಾನ್ಯರಿಗೆ ಏನು ಈಗ ನೀವು ಇಷ್ಟೆಲ್ಲ ಆಗ್ರಹವನ್ನು ಇಲ್ಲೂ ಮಾಡ್ತಾ ಇದ್ದೀರಾ, ಅಲ್ಲಿ ಬೆಳಗಾವಿ ನಗರದಲ್ಲಿ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿ, ಸಾಮಾಜಿಕ ಕಾರ್ಯಕರ್ತರಿಗೆ ಹೋರಾಟವನ್ನು ಮಾಡಿ ಇದೇ ಕೂಗನ್ನು ಎತ್ತಿದ್ದೀರಾ, ಧ್ವನಿಯನ್ನು ಎತ್ತಿದ್ದೀರಾ. ಆದ್ರೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳಿಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ವಲ್ಲ? ಅದೇ ಭಾಷೆ ವಿಚಾರವನ್ನು ಇಟ್ಕೊಂಡು ಮತ್ತೆ ಆ ಸಾಮರಸ್ಯವನ್ನು ಕದಡುವಂತ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗುವಂತದ್ದು, ಮತಯಾಚನೆ ಮಾಡುವಂತದ್ದು ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಅವರು ರಾಜಕಾರಣಿಗಳು ನಾನು ಸಾಮಾಜಿಕ ಕಾರ್ಯಕರ್ತನಾಗಿದ್ದೀನಿ. ಅವರ ಹತ್ರ ಇರುವಂತ ಬ್ರಿಲಿಯಂಟ್ ಬ್ರೈನ್ ನನ್ನ ಹತ್ರ ಇಲ್ವಲ್ಲ. ಇದ್ರೆ ನಾನು ಸಮಾಜಕ್ಕಾಗಿ ಏನ್ ಮಾಡ್ಬೇಕು ಅದರಲ್ಲಿ ನಾನು ಒಂದು ನನ್ನ ಚಾತುರ್ಯತೆ ಉಪಯೋಗಿಸಬಹುದು. ಅದು ಮುಂಬರುವ ದಿನಗಳಲ್ಲಿ ನಾನು ಮಾಡ್ಬೋದು ಕೂಡ, ಅದು ಮಾಡ್ತೀನಿ. ಓಕೆ. ಇನ್ನು ಬಸವರಾಜ್ ಜವಳಿ ಅವರ ತೆರಿಗೆ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಯಾವ ರೀತಿ ಕಾರ್ಯೋನ್ಮುಖವಾಗಿತ್ತು, ಯಾವ ರೀತಿ ಮಾಡಿದೆ, ತೆರಿಗೆ ಸಂಗ್ರಹದಲ್ಲಿ ಎಷ್ಟು ಹಣವನ್ನು ಸಂಗ್ರಹಿಸಿದೆ ಪಾಲಿಕೆ ಅಂತ ಹೇಳ್ತೀರಾ? ತೆರಿಗೆ ಸಂಗ್ರಹಣೆ ವಿಷಯದಲ್ಲಿ ಸುಮಾರು 10 ವರ್ಷಗಳಿಂದ ಅದು ಒಂದು ದೊಡ್ಡ ಇಶ್ಯೂ ಇದೆ. ಒಂದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೇಳಿ ಮಾಡಿದ್ರು ಕರ್ನಾಟಕ ಸರ್ಕಾರದಲ್ಲಿ 2005-06 ನಲ್ಲಿ. ಅದು ಮಾಡಿದ ತಕ್ಷಣ ಅದು ಸೆಲ್ಫ್ ವ್ಯಾಲ್ಯೂ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದಿತ್ತು, ಆಮೇಲೆ ಯೂನಿಟ್ ಬೇಸ್ ಅಂತ ಹೇಳಿ. ಆ ವ್ಯಾಲ್ಯೂ ಬೇಸ್ ಮೇಲೆ ಮಾಡೋದು ಬೆಳಗಾವಿಗೆ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದ್ರು. ಆದ್ರೆ ಒಂದೇ ವರ್ಷದಲ್ಲಿ ಬೆಳಗಾವಿಯಲ್ಲಿ 2006ನಲ್ಲಿ ಒಂದು ನಮ್ಮ ವಿಧಾನಸಭೆ ಅಧಿವೇಶನ ಆಯಿತು. ಆ ಅಧಿವೇಶನ ವೇಳೆಯಲ್ಲಿ ಬೆಂಗಳೂರಿನವರೆಲ್ಲ ಬಂದ್ಬಿಟ್ಟು ಅದನ್ನ ವ್ಯಾಲ್ಯೂ ಬೇಸ್ ಯೂನಿಟ್ ಬೇಸ್ ಮೇಲೆ ಮಾಡ್ಕೊಂಡು ಬಂದ್ರು. ಸೊ ಅದರಿಂದ ತೆರಿಗೆಯಲ್ಲಿ ಈಗ ನಮ್ಮಲ್ಲಿ ಇದ್ದಂಥ ಪ್ರಾಪರ್ಟಿಗಳಲ್ಲಿ ಅದು ವ್ಯಾಲ್ಯೂ ಬೇಸ್ ಅಂದ್ರೆ ಏನು ಮಾಡಿದ್ದಾರೆ, ಒಂದು ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಅನ್ನು ಫಿಕ್ಸ್ ಮಾಡಿದ್ರು. ಸೊ ಈಗ 1 ಕೋಟಿ ಪ್ರಾಪರ್ಟಿ ಆಗಿದೆ, ಆ 1 ಕೋಟಿ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಅಂದ್ರೆ ಅದು ಒಂದು ರೀತಿ ಸೈಡಿನ್ ಮಾಡಿದ ಆಗಿತ್ತು. ಅದರಿಂದ ನಮ್ಮಲ್ಲಿರುವಂಥ ಎಲ್ಲ ವಾಣಿಜ್ಯೋದ್ಯಮಿಗಳು, ವ್ಯಾಪಾರಸ್ಥರು ಅದನ್ನು ಅಪೋಸ್ ಮಾಡಿದ್ರು. ನಾವು ಚೇಂಬರ್ ಆಫ್ ಕಾಮರ್ಸ್ ನಿಂದ ಸಣ್ಣ ಕೈಗಾರಿಕೆ ಸಂಘ ಎಲ್ಲರೂ ಕೂಡಿ ಅದರ ಅಗೇನ್ಸ್ಟ್ ನಾವು ಕೋರ್ಟಿಗೆ ಹೋಗಿದ್ವಿ. ಸ್ಟಿಲ್ ಇಟ್ ಇಸ್ ಪೆಂಡಿಂಗ್. ಆದರೆ ಅದನ್ನ ಬೆಳಗಾವಿ ಅಧಿವೇಶನದಲ್ಲಿ ಒಂದೇ ವರ್ಷದಲ್ಲಿ ಇಲ್ಲಿಯ ರಾಜಕಾರಣಿಗಳು ಒಗ್ಗೂಡಿ ಅದನ್ನ ನಾವು ಯೂನಿಟ್ ಬೇಸ್ ಮಾಡ್ಕೊಂಡ್ರು. ಬೆಂಗಳೂರದು ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಬೇರೆ ಇದೆ, ಇಡೀ ಕರ್ನಾಟಕ ಬೇರೆ ಇದೆ. ನಾವು ಇವತ್ತು ವಾಣಿಜ್ಯೋದ್ಯಮ ಸಂಘ ಸಂಸ್ಥೆಗಳಿಂದ ನಮ್ಮ ಫೆಡರೇಷನ್ ನಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ. ಮನೆ ಸುರೇಶ್ ಕುಮಾರ್ ಅವ್ರ ಜೊತೆ, ಆಮೇಲೆ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಇದ್ರ ಬಗ್ಗೆ ನಾವು ಕನ್ವಿನ್ಸ್ ಮಾಡಿದೀವಿ ಅದನ್ನ ಚೇಂಜ್ ಮಾಡ್ಬೇಕಂತ. ಅದರಿಂದ ಟ್ಯಾಕ್ಸ್ ಕಲೆಕ್ಷನ್ ಸುಮಾರು 60-70% ಬೆಳಗಾವಿ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಒಂದನೇದು. ಎರಡನೇದು ಟ್ಯಾಕ್ಸ್ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಂದ 99% ಕಲೆಕ್ಷನ್ ಇದೆ. ಆದ್ರೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಅಲ್ಲಿ ಒಂದು ಗಾರ್ಬೇಜ್ ಅನ್ರಿ, ಒಂದು ಲೈಟ್ ಅನ್ರಿ, ಒಂದು ರೋಡ್ ಅನ್ರಿ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಆಮೇಲೆ ಈಗ ನಮ್ಮಲ್ಲಿರುವಂತ ನಮ್ಮ ಸಂಘ ಸಂಸ್ಥೆಗಳೇ ನಾವು ಸ್ವತಃವಾಗಿ ಅದನ್ನ ಮಾಡ್ತಾ ಇದೀವಿ. ನಮ್ಮಲ್ಲಿ ಒಂದು ಬೆಳಗಾಂ ಫೌಂಡ್ರಿ ಕ್ಲಸ್ಟರ್ ಅಂತೇಳಿ ಒಂದು PPP ಮೋಡ್ ನಲ್ಲಿ ಒಂದು ಪ್ರಾಜೆಕ್ಟ್ ಬಂತು. ಅಂದ್ರೆ ಪಾಲಿಕೆ ನೀತಿ ಅಥವಾ ಸರ್ಕಾರ ಧೋರಣೆಯನ್ನ ನೋಡಿ ಯಾವ್ದಾದ್ರು ಈಗ ಉದ್ಯಮಿಗಳು ನಿಜವಾಗ್ಲೂ ಕೂಡ ಅಲ್ಲಿ ಒಂದು ಹೂಡಿಕೆ ಮಾಡೋದಕ್ಕೆ ಬರ್ತಾ ಇದಾರ ಅಥವಾ ನಿರಾಶರಾಗಿದ್ದಾರಾ, ಹೇಗಿದೆ ವಾತಾವರಣ ಅಂತ?
ಸರ್ ಇವತ್ತಲ್ಲಿ ಹೇಗಿದೆ ಅಂದ್ರೆ ಬೆಳಗಾವಿಯಲ್ಲಿ ಹೂಡಿಕೆ ಪ್ರಶ್ನೆ ಬಂದಾಗ ಅಲ್ಲಿ ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಎಂದೇ ಇರುವಂತಹ ಲ್ಯಾಂಡ್ ಅನ್ನೋದು ಇಲ್ಲೇ ಇಲ್ಲ. ಸೊ ಒಂದು ಸುಮಾರು 20 ವರ್ಷಗಳಿಂದ ಒಂದು KSSIDC ಒಂದು ಎಸ್ಟೇಟ್ ಮಾಡಿದ್ರು, ಅದರ ನಂತರ ಒಂದು ಎಸ್ಟೇಟ್ ಆಗಲಿಲ್ಲ. KDB ಅವರು ಒಂದು ಹೊನಗ ಮತ್ತು ಅಟನಗರ್ ಅಂತ ಮಾಡಿದ್ರು, ಅಲ್ಲಿ ಬೇರೆ ಎಸ್ಟೇಟ್ ಆಗಿಲ್ಲ. ಇವತ್ತು ಏನಿದ್ರು ಒಂದು ಬೆನ್ಸಿಲ್ ಅಂತೇಳಿ ನಮ್ಮ ಸಹಕಾರಿ ಸಂಘದ ಇದರಲ್ಲಿ ನಾವು ಒಂದು ಮಾಡಿದೀವಿ. ಅದರಲ್ಲಿ ಅದನ್ನು ರೋಡ್ಗಳನ್ನು ಮಾಡಲಿಕ್ಕೆ ಈಗ ನಾವು ಫೌಂಡ್ರಿ ಕ್ಲಸ್ಟರ್ ಅಂತ ಒಂದು ಮಾಡಿದ್ಮೇಲೆ ನಾವೆಲ್ಲ ಒಂದು 10% ಕಾಂಟ್ರಿಬ್ಯೂಷನ್ ಮಾಡಿಬಿಟ್ಟು ಅಸೈಡ್ ಪ್ರಾಜೆಕ್ಟ್ನಲ್ಲಿ 80% ಅನ್ನ ಕೇಂದ್ರ ಸರ್ಕಾರದಿಂದ ನಾವು ಫಂಡ್ ತಗೊಂಡು ಅಲ್ಲಿ ಇರುವಂತ ಎಲ್ಲ ಒಳಗಿನ ಇಂಟರ್ನಲ್ ರೋಡ್ಗಳನ್ನು ಮಾಡಿದ್ವಿ. ಈಗ ಮಾಡಿ ಇವತ್ತು 4-5 ವರ್ಷ ಆಯಿತು. ದೇ ಆರ್ ಆಲ್ ಅಂಡರ್ ಕಾರ್ಪೊರೇಷನ್. ನಾವು ಪ್ರತಿ ಸಿಂಗಲ್ ವಿಂಡೋ ಮೀಟಿಂಗ್ ನಲ್ಲಿ ಡೆಪ್ಟಿ ಕಮಿಷನರ್ ಹೇಳ್ತೀವಿ, ಕಾರ್ಪೊರೇಷನ್ ದವ್ರಿಗೆ ಹೇಳ್ತೀವಿ, ಅದನ್ನು ರೀಕಾರ್ಪೊರೇಟ್ ಮಾಡುವಂತಹ ವಿಷಯವನ್ನು ಅವ್ರು ವಿಚಾರ ಮಾಡ್ತಾ ಇಲ್ಲ. ಆಮೇಲೆ ಗಾರ್ಬೇಜ್ ಸರಿ ನಾವು ಮಾತಾಡ್ತೀವಿ, ಇವತ್ತು ಮೀಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ಡೇ ಬರ್ತಾರೆ, ಒಂದು ಗಾಡಿ ತೊಗೊಂಡು ಬರ್ತಾರೆ, ಒಂದು ಅರ್ಧ ಗಂಟೆ ತಿರುಗಾಡಿ ಎಲ್ಲರೂ ತೋರಿಸ್ತಾರೆ ನಾವು ಬಂದಿದ್ದೀವಿ ಅಂತ, ನೆಕ್ಸ್ಟ್ ಡೇ ಹೋಗ್ಬಿಡ್ತಾರೆ, ಇರೋದೇನೇ ಇಲ್ಲ. ಲೈಟ್ ಸಮಸ್ಯೆ ಸುಮಾರು ನಾವು ಫೈಟ್ ಮಾಡಿದ ಮೇಲೆ ಎಲ್ಲ ಕಡೆ ಕಂಬ ಕುಣಿಸಿದ್ರು, ಲೈಟ್ ಕುಣಿಸಿದ್ರು, ಅದು ಹೋಗಿದ್ದನ್ನ ರಿಟರ್ನ್ ಹಾಕ್ತಾ ಇಲ್ಲ. ಈಗ ಒಂದು ಒಳ್ಳೆ ನಾವು ನಮ್ಮ ಉತ್ಸವ ಹೋಟ್ಲ್ ಎದುರುಗಡೆ ಫೌಂಡ್ರಿ ಟ್ರಸ್ಟ್ ಎದುರುಗಡೆ ಒಂದು ಡಬಲ್ ರೋಡ್ ಇದೆ, 120 ಫೀಟ್ ರೋಡು. ಆ ರೋಡನ್ನು ನಾವು ಸುಮಾರು 6-8 ವರ್ಷಗಳ ಹಿಂದೆ ನಮ್ಮ ಅವಾಗಿದ್ದಂಥ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಮಹಾದೇವ್ ದಡ್ಡ ಅಂತೇಳಿ ಅವ್ರು ಭಾಳ ಫೈಟ್ ಮಾಡಿ 2-3 ವರ್ಷ ಫೈಟ್ ಮಾಡಿ ಅದನ್ನು ತೊಗೊಂಡು 42 ಲಕ್ಷ ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ತೊಗೊಂಡ್ಬಂದ್ರು. ಅದನ್ನು ಥ್ರೂ KDB ನಾವು ಮಾಡಿಸಿದ ಮೇಲೆ ಅದು ಕಾರ್ಪೊರೇಷನ್ ಅಲ್ಲೇ ಇದೆ. ಕಾರ್ಪೊರೇಷನ್ ಅವರು ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ರಿ ನಾವು ರೋಡ್ ಮಾಡಲ್ಲ ಅಂತ. ಈಗ ಮೊನ್ನೆ ನಾವು ಸಿಂಗಲ್ ವಿಂಡೋ ಮೀಟಿಂಗ್ ಅಲ್ಲಿ ತಗೊಂಡಾಗ DC ಅವರು ಹೇಳಿದ್ರು ಇದನ್ನ ಮಾಡಲ್ಲ. ಅದು ಆ ರೀತಿಯಾಗಿ ಯಾವುದೇ ಕಾರ್ಪೊರೇಷನ್ ಇಂದ ನಮ್ಮ ಕೈಗಾರಿಕಾ ಪ್ರದೇಶಗಳಿಗೆ ಆಗ್ತಾ ಇಲ್ಲ. ಅಗದಿ ಮುಖ್ಯವಾಗಿ ನಮ್ಮಲ್ಲಿ 3ನೇ ರೈಲ್ವೆ ಗೇಟ್ ನಿಂದ ಪೀರುವಾಡಿವರೆಗೆ ಒಂದು ರಸ್ತೆ ಬಹಳ ಇಂಪಾರ್ಟೆಂಟ್ ಇದೆ. ಎವ್ರಿ ಡೇ ಎವ್ರಿ ಆಲ್ಟರ್ನೇಟಿವ್ ದೇರ್ ಇಸ್ ಆಕ್ಸಿಡೆಂಟ್ಸ್. ಅದನ್ನು ಬಿಟ್ಟುಕೊಟ್ಟು ಈ ಇದರಲ್ಲಿ ಬಂದಂತಹ ಹಣವನ್ನ ಎಲ್ಲೆಲ್ಲಿ 10 ರೋಡ್ ಕನೆಕ್ಟಿಂಗ್ ಇದಾವ ಆ ರೋಡ್ಗಳನ್ನ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತೊಂದು ಮೊನ್ನೆ ಒಂದು ನಮ್ಮ ವಿಷಯ ನಾನು ಸುಜಿತ್ ಮುಳುಗುಂದವರ ಮತ್ತು ಬೇರೆ ಕಾರ್ಯಕರ್ತರು ನಾವು ಫೈಟ್ ಮಾಡಿದ್ವಿ. ಅದನ್ನು ಬೇರೆ ರೀತಿ ಮೀಡಿಯಾನಲ್ಲಿ ಬಂತು. ನಾನು ಹೇಳ ಬಯಸುವ ವಿಷಯ ಅಂದ್ರೆ ಒಂದು ನಮ್ಮಲ್ಲಿ ಮರಾಠ ಮಂದಿರದಿಂದ ಮಹಾವೀರ್ ಭವನ್ವರೆಗೆ ಅರ್ಧ ಕಿಲೋಮೀಟರ್ ರಸ್ತೆಗೆ 9.5 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಮೊದಲು ಇರೋದು ಒಂದು ರೈಲ್ವೆ ಬ್ರಿಡ್ಜ್. ಆ ರೈಲ್ವೆ ಬ್ರಿಡ್ಜ್ 120 ಫೀಟ್ ಆದ್ರೆ ಅದಿರೋದು ಈಗ 30 ಫೀಟ್. ಆ 30 ಫೀಟ್ ನಿಂದ ಬಂದು ಜನ 120 ಫೀಟ್ಗೆ ಹೇಗೆ ಹೋಗ್ತಾರೆ? ಅಲ್ಲೇನು ಬೇರೆ ಕನೆಕ್ಷನ್ ಇಲ್ಲ. ಸೊ ಆ ಬೆಲ್ಟ್ ಅನ್ನ ಮಾಡೋದ್ರಿಂದ ಯಾರಿಗೆ ಫಾಯ್ದಾ ಇದೆ? ಅದನ್ನು ಮಾಡೋದಕ್ಕಿಂತ ಅದೇ ದುಡ್ಡನ್ನ ನೀವು 3ನೇ ರೈಲ್ವೆ ಗೇಟ್ ನಿಂದ ಪೀರುವಾಡಿವರೆಗೆ ಯೂಸ್ ಮಾಡಿದ್ರೆ ಅಲ್ಲಿ ಯಾವುದೇ ಸರ್ಕಾರಿ ಜಾಗ ಅಥವಾ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಜನ ಅಥವಾ ಯಾರದೇ ಜಾಗವನ್ನು ಕಬ್ಜಾ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ. ಹಾರ್ಡ್ಲಿ 10% ಎನ್ಕ್ರೋಚ್ಮೆಂಟ್ ಇದೆ. ಅದನ್ನು ತೆಗೆದು ಬಿಟ್ರೆ 4 ವೇ ರೋಡ್ ಆಗುತ್ತೆ. ಅದನ್ನು ಸುಮಾರು ನಾವು 7-8 ವರ್ಷಗಳಿಂದ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಎಲ್ಲರೂ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಸೊ ಅದನ್ನು ಬಿಟ್ಕೊಟ್ಟು ಈಗ ಅಲ್ಲಿ ಹೋಗಿದೆ. ಬಸವರಾಜ್ ಅವರು ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಚುನಾವಣಾ ಸಮಾರಂಭದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್.